ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲ್ಗೀರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಆಲ್ಗೀರ್ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮದುವೆ ಮನೆ ಅಥವಾ ಯಾವುದಾದ್ರು ಪಾರ್ಟಿ ಫಂಕ್ಷನ್ಗಳಲ್ಲಿ ತಿಂದಿರ್ತೀರಲ್ವ, ಅಡುಗೆ ಭಟ್ರು ಮಾಡಿರ್ತಾರಲ್ವ, ಅದೇ ಟೇಸ್ಟಲ್ಲಿರುತ್ತೆ. ಶಾವಿಗೆ ಪಾಯಸ ಮಾಡೋದು ತುಂಬಾ ಕಷ್ಟ, ನಮಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಈಸಿಯಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಈ ಶಾವಿಗೆ ಪಾಯಸನ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಾವಿಗೆ ಪಾಯಸ ಅಥವಾ ಆಲ್ಗೀರ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು 2.5 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ಸೇರಿಸ್ಕೊಂಡಿದ ನಂತರ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಯಾವ ಕಪ್ನಲ್ಲಿ ನೀರನ್ನು ಅಳತೆ ಮಾಡಿ ತಗೊಂಡು ಅದೇ ಕಪ್ನಲ್ಲಿ 3 ಕಪ್ ಹಾಲನ್ನು ಸಹ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಗೂ ಹಾಲು ಕಾಯೋ ಅಷ್ಟರಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾಗಿದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೂ 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿನ ಸೇರಿಸ್ಕೊಂಡು, ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹಾಗೆ ದ್ರಾಕ್ಷಿ ಸ್ವಲ್ಪ ಉಬ್ಬೋವರೆಗೂ ಇದನ್ನು ಲೋ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ಗಳನ್ನ ನೀವಿಲ್ಲಿ ಸೇರಿಸ್ಕೋಬೋದು. ಅಷ್ಟೇ ಸೇರಿಸ್ಕೋಬೇಕು ಅಂತ ಏನಿಲ್ಲ. ಇದ್ರ ಜೊತೆಗೆ ಬಾದಾಮಿ ಪಿಸ್ತಾ ಕೂಡ ಸೇರಿಸ್ಕೋಬೋದು. ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಹಾಗೂ ದ್ರಾಕ್ಷಿನ ತೆಗೆದು ನಾನಿಲ್ಲಿ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ನಲ್ಲಿ ನಾನು ನೀರು ಮತ್ತು ಹಾಲನ್ನು ತಗೊಂಡಿದ್ನೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಆಗಿರುವಂತಹ ಶಾವಿಗೆನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಆಗಿರುವಂತಹ ಶಾವಿಗೆನ ತಗೊಂಡು ಸಹ 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿಯೇ ಗೋಲ್ಡನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ ರೋಸ್ಟೆಡ್ ಆಗಿರುವಂತಹ ಶಾವಿಗೆನ ತಗೊಂಡಿರೋದ್ರಿಂದ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿದ ನಂತರ ನಾವು ಕುದೀಲಿಕ್ಕೆ ಇಟ್ಟಿರುವಂತಹ 2.5 ಕಪ್ನಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾದ್ರೆ ಹುಷಾರಾಗಿ ಸೇರಿಸ್ಕೊಳ್ಳಿ, ಕೈಗೆ ಬಿಸಿ ತಾಗುತ್ತೆ. ಶಾವಿಗೆಗೆ ನೀರನ್ನು ಸೇರಿಸಿದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಶಾವಿಗೆ 80% ಅಷ್ಟು ನೀರಿನಲ್ಲೇ ಕುಕ್ ಆಗಬೇಕು. ಅಲ್ಲಿವರೆಗೂ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ 80% ಅಷ್ಟು ಶಾವಿಗೆ ಕುಕ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ 80% ಅಷ್ಟು ಶಾವಿಗೆ ಕುಕ್ ಆಗಿದೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ 80% ಅಷ್ಟು ಶಾವಿಗೆ ಬೆಂದಿದೆ. ನೆಕ್ಸ್ಟ್ ನಾನು ಇದಕ್ಕೆ ಕುದಿಲಿಕ್ಕೆ ಇಟ್ಕೊಂಡಿರುವಂತಹ 3 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 5ರಿಂದ 6 ನಿಮಿಷ ಶಾವಿಗೆ ಉಳಿದಿರುವಂತಹ 20% ಅಷ್ಟು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಒಂದು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಅಂತ ನಾನು ಇದಕ್ಕೆ ಯಾವ ಕಪ್ನಲ್ಲಿ ಶಾವಿಗೆನ ತಗೊಂಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ, ಸಕ್ಕರೆನ ಸೇರಿಸಿದ ನಂತರ ಹಾಲು ಹಾಗೂ ಸಕ್ಕರೆ ಪಾಕದಲ್ಲಿ ಒಂದು 3ರಿಂದ 4 ನಿಮಿಷ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಈಗ 3ರಿಂದ 4 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸ ಈಗ ಗಟ್ಟಿ ಆಗ್ತಾ ಬರ್ತಿದೆ. ಈ ಟೈಮಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಗೆ ಒಂದು 2 ದಳದಷ್ಟು ಕೇಸರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಅದು ಆಪ್ಷನಲ್. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ಬಟ್ ಮದುವೆ ಮನೆಗಳಲ್ಲಿ ಭಟ್ರು ಶಾವಿಗೆ ಪಾಯಸನ ಮಾಡಬೇಕಾದ್ರೆ ಈ ರೀತಿ ಬಾದಾಮ್ ಪೌಡರನ್ನು ಸೇರಿಸ್ತಾರೆ. ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಏಲಕ್ಕಿ ಪೌಡರ್ ಹಾಗೂ ಬಾದಾಮ್ ಪೌಡರ್ನ ಸೇರಿಸಿದ ನಂತರ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಶಾವಿಗೆ ಪಾಯಸ ಗಟ್ಟಿ ಆಗ್ತಾ ಬರ್ತಿದೆ ಅಂತ ನಾವಿಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ ಶಾವಿಗೆ ಪಾಯಸ ಇಷ್ಟು ತೆಳುವಾಗಿದೆ ಅಂತ ಯೋಚನೆ ಮಾಡಬೇಡಿ. ತಣ್ಣಗಾಗ್ತಾ
ಇದು ಗಟ್ಟಿಯಾಗುತ್ತೆ. ಆದ್ದರಿಂದ ಇಷ್ಟು ತೆಳುವಾಗಿ ನೀವು ಶಾವಿಗೆ ಪಾಯಸನ ಮಾಡ್ಕೋಬೇಕು. ಶಾವಿಗೆ ಪಾಯಸನ ಮಾಡಿದ ನಂತರ 1 ಅವರ್ ನಾನಿಲ್ಲಿ ಮುಚ್ಚಿಟ್ಟಿದ್ದೆ. ನೀವೇ ಇಲ್ಲಿ ನೋಡ್ಬೋದು ಶಾವಿಗೆ ಪಾಯಸ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಈ ರೀತಿ ಇದ್ದಾಗ ಬಾಳೆ ಎಲೆ ಮೇಲೂ ಕೂಡ ಸರ್ವ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ತುಂಬ ತೆಳುವಾಗಿಯೂ ಇಲ್ಲ, ಹಾಗೆ ತುಂಬ ಗಟ್ಟಿಯಾಗಿಯೂ ಇಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಟೇಸ್ಟಲ್ಲಿ ನೋ ಕಾಂಪ್ರಮೈಸ್, ಅಷ್ಟು ಸೂಪರ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಹಾಲು, ನೀರು, ಸಕ್ಕರೆ, ಶಾವಿಗೆ ಇದನ್ನೆಲ್ಲ ನಾವು ಒಂದೇ ಕಪ್ನಲ್ಲಿ ಮೆಷರ್ ಮಾಡಿ ತಗೋಬೇಕು. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಪರ್ಫೆಕ್ಟಾಗಿರುವಂತಹ ಅಳತೆಲಿ ಮಾಡಿದ್ರೆ ನಾವು ಮಾಡೋ ಅಡುಗೆ ಕೂಡ ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದಲ್ವಾ ಶಾವಿಗೆ ಪಾಯಸನ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಇವತ್ತಿನ ಶಾವಿಗೆ ಪಾಯಸ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.